ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಕಾರಣ ನಮ್ಮ ಹತ್ರ ಇದೆ, ಯಾರಿಗೆಲ್ಲ ಸಂಪುಟದಿಂದ ಕೋಕ್ ಕೊಡಬಹುದು, ಯಾರೆಲ್ಲ ಪದತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ, ಯಾರಿಗೆಲ್ಲ ಸಚಿವರಾಗುವಂತ ಅವಕಾಶ ಸಿಗಬಹುದು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ, ಎಕ್ಸ್ಕ್ಲೂಸಿವ್ ಲಿಸ್ಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ಹಾಗಾದ್ರೆ ಆ ಲಿಸ್ಟ್ ಅಲ್ಲಿ ಇರೋರು ಯಾರು, ಯಾರಿಗೆಲ್ಲ ಶಾಕ್ ಎದುರಾಗುತ್ತೆ, ಯಾರಿಗೆಲ್ಲ ಸಿಹಿ ಸುದ್ದಿ ಕಾದಿದೆ ಅನ್ನೋದ್ರ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ, ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿಎಂ ಡಿನ್ನರ್ ಮೀಟಿಂಗ್ ಬಳಿಕ ನಡೆದಿದೆಯಂತೆ ಮಹತ್ವದ ಬೆಳವಣಿಗೆ. ಸಂಪುಟದಲ್ಲಿ ಯಾರಿಗೆಲ್ಲ ಕೋಕ್ ಕೊಡಲಾಗುತ್ತೆ, ಯಾರೆಲ್ಲ ಸೇಫ್ ಆಗ್ತಾರೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ. ಕಾರ್ಯವೈಖರಿ ಗಮನಿಸಿ ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡಿದೆಯಂತೆ ಕಾಂಗ್ರೆಸ್ನ ಹೈಕಮಾಂಡ್. ನಿಷ್ಕ್ರಿಯ ಸಚಿವರಿಗೆ ಯಾರು ಕೆಲಸ ಮಾಡ್ತಿಲ್ಲೋ ಅಂಥವರನ್ನ ಸಂಪುಟದಿಂದ ಕೈ ಬಿಡೋದು ಫೇಕ್ಸ್, ಅಂಥವರಿಗೆ ಕೋಕ್ ಕೊಡೋದು ಕೂಡ ಫೇಕ್ಸ್. ಸಿದ್ದರಾಮಯ್ಯ ಸಂಪುಟಕ್ಕೆ ಸೇರುವ ಹಾಗಾದ್ರೆ ಹೊಸ ಮಿನಿಸ್ಟರ್ಸ್ ಯಾರು, ಸಂಪುಟ ಸರ್ಜರಿಗೆ ಫಿಕ್ಸ್ ಮಾಡಿರೋ ಮುಹೂರ್ತ ಯಾವುದು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಇದು ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತಹ ಮೇಜರ್ ಸುದ್ದಿ ಅಂತ ಹೇಳಿದ್ವಿ. ಕಾರಣ ನಮ್ಮ ಹತ್ರ ಇದೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಪಟ್ಟಿ. ಅಳೆದು ತೂಗಿ ಒಂದು ಪಟ್ಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಮಾಡಿದೆ. ಹಾಗಾದ್ರೆ ಆ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಸಿಕ್ಕಿದೆ, ಯಾರಿಗೆಲ್ಲ ಕೋಕ್ ಕೊಡಬಹುದು ಅನ್ನೋದ್ರ ಮೇಜರ್ ಅಪ್ಡೇಟ್ಸ್ ಇದು. ಸಂಪುಟ ಪುನರ್ರಚನೆಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ನವೆಂಬರ್ನಲ್ಲಿ ಸಂಪುಟ ಸರ್ಜರಿ ಆಗುವುದು ಪಕ್ಕಾ. ಸಂಪುಟ ಪುನರ್ರಚನೆಗೆ ರೆಡಿ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ, ರೆಡಿ ಆಗಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲೇ ಆ ಸೂಚನೆ ಕೊಟ್ಟಾಗಿದೆ. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ಸರ್ಜರಿ ಗ್ಯಾರಂಟಿ. ನೂತನ ಸಚಿವರ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಕೂಡ ಆಗಿದೆಯಾ? ಇನ್ನೊಂದು ತಿಂಗಳ ಒಳಗಡೆ ಸಂಪುಟ ಪುನರ್ರಚನೆಯಾಗುವುದು ಗ್ಯಾರಂಟಿ ಅಂತೆ. ರಾಜಭವನದ ಕದ ತಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಚಿವಾಲಯ. ನೂತನ ಸಚಿವರ ಪದಗ್ರಹಣಕ್ಕೆ ಸಮಯ ಕೂಡ ನಿಗದಿಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದೇ ಸಂದೇಶವನ್ನ ಮೊನ್ನೆ ನಡೀತಲ್ಲ ಡಿನ್ನರ್ ಮೀಟಿಂಗ್, ಆ ಡಿನ್ನರ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾರು ಕೂಡ ಮಾತಾಡೋ ಹಾಗಿಲ್ಲ. ಯಾರಿಗೆಲ್ಲ ಸೂಚನೆ ಬರುತ್ತೋ ಜಸ್ಟ್ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು ಅಷ್ಟೇ, ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು. ಯಾರು ಕೂಡ ಅಸಮಾಧಾನ ಹೊರಹಾಕೋ ಹಾಕಿಲ್ಲ, ಯಾರು ಕೂಡ ಬಹಿರಂಗವಾಗಿ ಚರ್ಚೆ ಮಾಡೋ ಹಾಗಿಲ್ಲ. ಕಾರಣ 2.5 ವರ್ಷ ನೀವು ಅಧಿಕಾರವನ್ನ ಅನುಭವಿಸಿದ್ದೀರಿ, ಆರಾಮಾಗಿ ಇಲಾಖೆಯ ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಹೋಗಿದ್ರಿ. ಬಟ್ ನಿಮ್ಮೆಲ್ಲರ ಕಾರ್ಯವೈಖರಿಯ ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ. ಆ ರಿಪೋರ್ಟ್ ಆಧಾರದ ಮೇಲೆ ಯಾರಿಗೆಲ್ಲ ಸೂಚನೆ ಬರುತ್ತೋ
ಅವರು ಕೆಳಗಿಳಿಯೋದಕ್ಕೆ ಪದತ್ಯಾಗ ಮಾಡೋದಕ್ಕೆ ಸಿದ್ಧರಾಗಬೇಕು ಅನ್ನುವಂತಹ ಸೂಚನೆಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಎಷ್ಟು ಜನ ಹಾಗಾದ್ರೆ ಮಿನಿಸ್ಟರ್ಸ್ ರಾಜೀನಾಮೆ ಕೊಡಬಹುದು ಅಂತ ನೀವು ಪ್ರಶ್ನೆ ಮಾಡಿದ್ರೆ 14ರಿಂದ 15 ಜನ ರಾಜೀನಾಮೆ ಕೊಡೋದು ಫಿಕ್ಸ್. ಬಟ್ ಈಗ ನಾವು ಗಮನಿಸ್ತಾ ಇರುವಂತಹ ಲಿಸ್ಟ್ ಇದೆಯಲ್ಲ, ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗಬಹುದು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಶರತ್ ಬಚ್ಚೇಗೌಡ, ಹೊಸಕೋಟೆಯ ಶಾಸಕರು, ಅವರ ಭಾಗದಲ್ಲಿ ಅತಿ ಹೆಚ್ಚಿನ ಜನಮನ್ನಣೆ ಗಳಿಸಿರುವಂತಹ ಜನಪ್ರಿಯ ಶಾಸಕರು ಅನ್ನುವಂತಹ ಖ್ಯಾತಿ ಇದೆ. ಹಾಗಾಗಿ ಈ ಬಾರಿ ಸಂಪುಟದಲ್ಲಿ ಚಾನ್ಸ್ ಸಿಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಗೋವಿಂದರಾಜನಗರ ಶಾಸಕರು ಪ್ರಿಯಾ ಕೃಷ್ಣ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅವರ ತಂದೆ ಎಂ ಕೃಷ್ಣಪ್ಪ ಅವರಿಗಾದ್ರೂ ಸಚಿವ ಸ್ಥಾನ ಸಿಗಬೇಕು, ಬಿಟ್ರೆ ಮಗನಿಗಾದ್ರೂ ಸಿಗಬೇಕು. ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮೋಸ್ಟ್ಲಿ ಪ್ರಿಯಾ ಕೃಷ್ಣ, ಎಂ ಕೃಷ್ಣಪ್ಪ ಅವರ ಮಗನಿಗೆ ಫೈನಲ್ ಆಗೋ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ರೂಪಕಲಾ ಶಶಿಧರ್ ಕೆಜಿಎಫ್ ಶಾಸಕಿ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ರಿಜ್ವಾನ್ ಅರ್ಷದ್ ಅವರು ಕೂಡ ಈ ಬಾರಿ ಸಚಿವರು ಆಗಬಹುದು ಅನ್ನುವಂತಹ ಚಾನ್ಸಸ್ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಈಗ ನಾವು ಗಮನಿಸ್ತಾ ಇರೋದು ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಮೋಸ್ಟ್ಲಿ ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅಂತ ಚಿಕ್ಕಬಳ್ಳಾಪುರ ಶಾಸಕರು ರೂಪಕಲಾ ಶಶಿಧರ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಈ ಬಾರಿ ಅಂತ. ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕರು ಅವ್ರಿಗೂ ಕೂಡ ಈ ಬಾರಿ ಸಚಿವರಾಗೋ ಭಾಗ್ಯ ಒಲಿದು ಬರುವ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಅವ್ರದ್ದು ಕೂಡ ಈ ಲಿಸ್ಟಲ್ಲಿ ಹೆಸರು ನೋಡೋದಕ್ಕೆ ಸಿಗ್ತಾ ಇದೆ. ಮುಂದುವರೆದು ನಾವು ಗಮನಿಸ್ತಾ ಇದ್ದೀವಿ ಶ್ರೀನಿವಾಸ್ ಅವರ ಹೆಸರು ಕೂಡ, ನೆಲಮಂಗಲದ ಶಾಸಕರು, ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ನಿರಂತರವಾಗಿ ಲಾಬಿ ಮಾಡ್ತಾ ಇದ್ರು, ನಾವು ಕೂಡ ಸಚಿವಾಕಾಂಕ್ಷಿಗಳರಿ, ಸಿಕ್ಕವರಿಗೆ ಸಿಗ್ತಾ ಇದೆ, ನಮಗೆ ಯಾವಾಗ ಅವಕಾಶ ಸಿಗೋದು ಅನ್ನೋದನ್ನ ಪ್ರತಿ ಬಾರಿ ಕೇಳ್ತಾ ಇದ್ರು. ಈ ಕಡೆ ಅಜಯ್ ಧರ್ಮ್ ಸಿಂಗ್ ಅವರ ಹೆಸರನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅವರು ಪ್ರತಿ ಸಲ ಕೂಡ ಸಚಿವರು ಆಗ್ತಾರೆ ಅಂತ ಹೇಳ್ತಾರೆ, ಬಟ್ ಕೊನೆಯ ಬಾರಿ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗ್ಬಿಡುತ್ತೆ. ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ. ಧರ್ಮ್ ಸಿಂಗ್ ಅವರ ಮಗ ಕಾಂಗ್ರೆಸ್ನಲ್ಲಿ ದೊಡ್ಡ ಹಿರಿಯರ ಮಕ್ಕಳೆಲ್ಲ ಸಚಿವರಾಗೋಯ್ತು. ಬಟ್ ಧರ್ಮ್ ಸಿಂಗ್ ಅವರ ಮಗ ಅಜಯ್ ಧರ್ಮ್ ಸಿಂಗ್ ಅವರಿಗೆ ಇಲ್ಲಿ ತನಕ ಸಚಿವರಾಗೋ ಭಾಗ್ಯ ಸಿಕ್ಕಿರಲಿಲ್ಲ. ಬಟ್ ಈ ಬಾರಿ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ವಿಜಯಾನಂದ ಕಾಶಪ್ಪನವರು ಪ್ರತಿ ಬಾರಿ ಕೂಡ ಸಚಿವರಾಗಬೇಕು ಅನ್ನುವಂಥ ಇಂಗಿತ ವ್ಯಕ್ತಪಡಿಸಿದ್ರು ಕೂಡ ಕೊನೆ ಮೂಮೆಂಟ್ ಅಲ್ಲಿ ಅವರಿಗೆ ಪ್ರತಿ ಸಾರಿ ಕೂಡ ಮಿಸ್ ಆಗ್ತಾ ಬಂದಿತ್ತು. ಅನೇಕ ಬಾರಿ ವಿವಾದಗಳಿಂದ ಅವರು ಹೆಸರು ಮಾಡಿದ್ರು ಕೂಡ ಈ ಬಾರಿ ಸಚಿವರಾಗೋ ಭಾಗ್ಯ ಒಲಿದು ಬರಬಹುದು ಅವರಿಗೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರ ಹೆಸರು ಕೂಡ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇವರಿಗೆಲ್ಲ ಈ ಬಾರಿ ಸಂಪುಟ ಪುನರ್ರಚನೆಯಾದಂಥ ಹೊತ್ತಲ್ಲಿ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು. ನಾಗೇಂದ್ರ ಅವರು ನಿಮಗೆ ಗೊತ್ತು, ಸಿಎಂ ಸಿದ್ದರಾಮಯ್ಯನವರು ಅವರು ಈ ಹಿಂದೆ ರಾಜೀನಾಮೆ ಪಡ್ಕೊಂಡಾಗೂ ಕೂಡ ಇಷ್ಟ ಇರಲಿಲ್ಲ ರಾಜೀನಾಮೆ ಪಡೆದುಕೊಳ್ಬೇಕು ಅಂತ. ಬಟ್ ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಯಿತು, ವಿಪಕ್ಷಗಳಿಗೆ ಇದು ಆಹಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ರಾಜೀನಾಮೆ ಪಡೆದುಕೊಂಡ್ರು. ಬಟ್ ಅವ್ರು ಹೇಳಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರು ಬಳ್ಳಾರಿ ಎಲೆಕ್ಷನ್ಗೆ ಹೋದಾಗ ಅವರಿಗೆ ಮುಂದಿನ ಬಾರಿ ಸಚಿವರನ್ನ ಮಾಡೇ ಮಾಡ್ತೀವಿ, ಸಂಪುಟದಲ್ಲಿ ಅವರು ಇದ್ದೇ ಇರ್ತಾರೆ ಅಂತ. ಹಾಗಾಗಿ ಆ ಮಾತನ್ನ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅಂತ. ಅದೇ ರೀತಿ ನೀವು ಗಮನಿಸ್ತಾ ಇದ್ರಿ ಇನ್ನಿಬ್ಬರ ಹೆಸರುಗಳು ಕೂಡ, ಪ್ರಮುಖವಾಗಿ ಶ್ರೀನಿವಾಸ್ ಮಾನೆ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಹಾನಗಲ್ ಶಾಸಕರು, ಯಾಕಂದ್ರೆ ಅವರ ಕಾರ್ಯವೈಖರಿ, ಅವರ ಜನಮನ್ನಣೆ ಇದೆಲ್ಲವನ್ನ ಕೂಡ ಅಳೆದು ತೂಗಿ, ಸಮುದಾಯವಾರು ಅಳೆದು ತೂಗಿ ಕೆಲವರಿಗೆ ಈ ಬಾರಿ ಸಚಿವರನ್ನ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಆ ಲಿಸ್ಟ್ ಅಲ್ಲಿ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಗಣೇಶ್ ಹುಕ್ಕೇರಿ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಚಿಕ್ಕೋಡಿ ಶಾಸಕರು ಈ ಬಾರಿ ಸಚಿವರಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಪ್ರತಿ ಬಾರಿ ಕೂಡ ಅವರಿಗೆ ಸಚಿವರಾಗಬೇಕು ಅನ್ನುವಂಥ ಆಸೆ ಇದೆಯಾ ಅಂತ ಯಾರಾದ್ರೂ ಕೇಳಿ ನೀವು, ಇರಲ್ವೇನ್ರಿ, ಕೆಲಸ ಮಾಡ್ತಾ ಇದೀವಿ, ಆ ಕೆಲಸ ನೋಡಿ ಸಚಿವ ಸ್ಥಾನ ಸಿಗ್ಲಿ ಬಿಡಿ, ನಾವೆಲ್ಲೂ ಕೂಡ ಲಾಭಿ ಮಾಡಲ್ಲ, ಒತ್ತಡ ಹಾಕಲ್ಲ, ನಮ್ಮ ಕೆಲಸ ನೋಡಿ ಗುರುತಿಸ ಸಚಿವ ಸ್ಥಾನ ಕೊಟ್ರೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಈ ಬಾರಿ ಅವ್ರದ್ದು ಕೂಡ ಹೆಸರು ನೋಡೋದಕ್ಕೆ ಸಿಗ್ತಾ ಇದೆ. ರಾಘವೇಂದ್ರ ಹಿಟ್ನಾಳ್ ಅವರ ಹೆಸರು ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಅವರನ್ನ ಕೂಡ ನೋಡಬಹುದು ಅನ್ನೋದು, ಯಾಕಂದ್ರೆ ಆ ಲಿಸ್ಟ್ ಅಲ್ಲೂ ಕೂಡ ಅವರ ಹೆಸರು ನೋಡೋದಕ್ಕೆ ಸಿಗ್ತಾ ಇದೆ. ರಘುಮೂರ್ತಿ ಚಳ್ಳಕೆರೆ ಶಾಸಕರು ಅವರ ಹೆಸರು ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನುವಂತಹ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಾಲಕೃಷ್ಣ ಮಾಗಡಿ ಶಾಸಕರು ಸಾಕಷ್ಟು ಜನಮನ್ನಣೆ ಗಳಿಸಿದವರು, ಅವರು ಕೂಡ ಸಚಿವರಾಗಬೇಕು ಅನ್ನುವಂಥ ಆಸೆ ಆರಂಭದಲ್ಲೇ ಇತ್ತು. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ ಆಗಲೇ ನಾನು ಸಚಿವರಾಗಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದವರು. ಬಟ್ ಕೊನೆ ಮೂಮೆಂಟಲ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ. ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ನ ಹಿರಿಯ ಶಾಸಕರು, ಸೊ ಅವ್ರಿಗೂ ಕೂಡ ಸಾಕಷ್ಟು ಅನುಭವ ಇರೋದ್ರಿಂದ ಈ ಬಾರಿ ಸಚಿವ ಸಂಪುಟದಲ್ಲಿ ಒಂದು ಅವಕಾಶ ಮಾಡಿಕೊಡಬಹುದು. ಹಳಿಯಾಳ ಶಾಸಕರು ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಇರಬಹುದು ಅಂತ. ಆರಂಭದಲ್ಲೇ ಅಸಮಾಧಾನಗಳು ಇತ್ತು ಅವರಿಗೆ, ಬಟ್ ಹೆಂಗೆ ಅಂದ್ರೆ ಅವ್ರನ್ನ ಮನವೊಲಿಸಿದ್ರು, ಅಸಮಾಧಾನಗಳನ್ನು ಹೊರಹಾಕಬೇಡಿ, 2.5 ವರ್ಷ ಕಾಯಿರಿ,
ಆ ನಂತರದಲ್ಲಿ ಸಂಪುಟ ಪುನರ್ರಚನೆ ಆದಾಗ ನಿಮಗೆ ಪಕ್ಕ ಅವಕಾಶ ಮಾಡಿಕೊಡ್ತೀವಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಒಂದು ಆಶ್ವಾಸನೆ ಭರವಸೆನ ಕೊಟ್ಟು ಉಳಿಸ್ಕೊಂಡಿದ್ದಾರೆ ಅಂತ. ಹಾಗಾಗಿ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ರು. ಬಟ್ ಈ ಬಾರಿ ಸಚಿವ ಸ್ಥಾನ ಸಿಗಲೇಬೇಕು, ಅವರು ಪಟ್ಟು ಹಿಡ್ಕೊಂಡಿದ್ದಾರೆ, ಸಿಗಬಹುದು ಅನ್ನುವಂಥ ನಿರೀಕ್ಷೆ. ಟಿ.ಬಿ. ಜಯಚಂದ್ರ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸಾಕಷ್ಟು ಅನುಭವಿ ಇರುವಂತಹ ಶಾಸಕರು. ಹಾಗಾಗಿ ಈ ಬಾರಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅವರ ಹೆಸರು ಕೂಡ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಕೆಲವರು ಹಿರಿಯರಿದ್ದಾರೆ. ಬಹುತೇಕ ಈ ಲಿಸ್ಟ್ ಅನ್ನ ಗಮನಿಸಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಯುವ ಸಮೂಹಕ್ಕೆ ಕಾಂಗ್ರೆಸ್ ಮನ್ನಣೆ ಕೊಡ್ತಾ ಇದೆ, ಅಂಥವರಿಗೆ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಯುವಕರಿಗೆ ಈ ಬಾರಿ ಸಂಪುಟದಲ್ಲಿ ಸ್ಥಾನ ಸಿಗೋದು ಪಕ್ಕಾ. ಕಾಂಗ್ರೆಸ್ನ ಹೈಕಮಾಂಡ್ ಯುವಕರಿಗೆ ಮನ್ನಣೆ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಯಾರೆಲ್ಲ 2 ಬಾರಿ 3 ಬಾರಿ ಶಾಸಕರಾದರೂ ಕೂಡ ಸಚಿವ ಸ್ಥಾನ ಸಿಕ್ಕಿರಲ್ಲಲ್ವಾ, ಅಂಥವ್ರಿಗೂ ಕೂಡ ಈ ಬಾರಿ ಮನ್ನಣೆ ಕೊಟ್ಟು ಅವರಿಗೆಲ್ಲ ಅವಕಾಶ ಮಾಡಿಕೊಡೋಣ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡಿದ ರೀತಿಯಲ್ಲಿ ಲಿಸ್ಟ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಈಗ ನೀವು ಗಮನಿಸ್ತಾ ಇರುವಂತಹ ಲಿಸ್ಟ್ ಯಾರು ಔಟ್ ಆಗಬಹುದು ಸಂಪುಟದಿಂದ ಅಂತ, ಯಾರಿಗೆಲ್ಲ ಕೋಕ್ ಕೊಡಬಹುದು ಅಂತ. ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆಯ ಸಚಿವರು. ಬಟ್ ಅವರ ಕಾರ್ಯವೈಖರಿ ಅಷ್ಟರ ಮಟ್ಟಿಗೆ ಅಸಮಾಧಾನಗಳು ಇದೆ. ಅವರ ಕಾರ್ಯವೈಖರಿ ಬಗ್ಗೆ ಒಂದಷ್ಟು ಅಸಮಾಧಾನಗಳು ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಸಂಪುಟದಿಂದ ಕೆಳಗಿಳಿಸುವಂತಹ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ರಹೀಂ ಖಾನ್ ಅವರನ್ನ ಕೂಡ ಸಂಪುಟದಿಂದ ಕೊಡುವಂತಹ ಸಾಧ್ಯತೆಗಳು. ಪೌರಾಡಳಿತ ಸಚಿವರು ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ಅವ್ರಿಗೂ ಕೂಡ ಕೋಕು ಕೊಡಬಹುದು ಅಂತ. ಮಧು ಬಂಗಾರಪ್ಪ ಅವರು ತಮಗೆ ಕೊಟ್ಟಿರುವಂತಹ ಇಲಾಖೆಯ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿಲ್ಲ ಅಂತ ಪ್ರತಿ ಹಂತದಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಕಾರಣ ಕೊಟ್ಟಿರೋದು ಶಿಕ್ಷಣ ಇಲಾಖೆಯ ಜವಾಬ್ದಾರಿ, ಅದನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರಿಗೂ ಕೂಡ ಕೋಕ್ ಕೊಡುವಂತಹ ಸಾಧ್ಯತೆಗಳು ಇದೆ. ಕೋಕೇನು ಬಹುತೇಕ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ಶರಣಬಸಪ್ಪ ದರ್ಶನಾಪುರ ಅವರು ಕೂಡ ಕೋಕು ಕೊಡುವಂತಹ ಸಾಧ್ಯತೆಗಳು. ಅವರು ರಾಜೀನಾಮೆ ಕೊಡೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಲೇಬೇಕಾದಂತಹ ಅನಿವಾರ್ಯತೆ ಇದೆ. ಸಣ್ಣ ಕೈಗಾರಿಕಾ ಇಲಾಖೆಯ ಸಚಿವರು, ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಅಸಮಾಧಾನಗಳು ಇರೋ ಕಾರಣದಿಂದ ಅವ್ರಿಗೂ ಕೂಡ ರಾಜೀನಾಮೆ ಕೊಡುವಂತಹ ಸೂಚನೆ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಕಡೆ ಆರ್.ಬಿ. ತಿಮ್ಮಾಪುರ ಅವರು ಅಬಕಾರಿ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಪದೇ ಪದೇ ಇವರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು. ಸ್ವತಃ ಕಾಂಗ್ರೆಸ್ಗೂ ಕೂಡ ಮುಜುಗರ ಆಗಿತ್ತು ಒಂದು ಹಂತದಲ್ಲಿ. ಹಾಗಾಗಿ ಅವರು ಕೂಡ ರಾಜೀನಾಮೆ ಕೊಡೋ ಸಾಧ್ಯತೆಗಳಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಯಾರಿಗೆಲ್ಲ ಕೋಕು ಕೊಡಬಹುದು, ಯಾರಿಗೆಲ್ಲ ಅವಕಾಶ ಸಿಗಬಹುದು, ಎರಡೂ ಲಿಸ್ಟ್ ಅನ್ನ ಕೂಡ ಗಮನಿಸಿದ್ವಿ. ಆದ್ರೆ ಯಾರಿಗೆಲ್ಲ ಅವಕಾಶ ಸಿಗಬಹುದು ಅನ್ನೋದ್ರಲ್ಲಿ ಯುವ ಸಮೂಹಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಸಿಕ್ಕಂಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಒಂದಂತೂ ಬಹಳ ಸ್ಪಷ್ಟ, ಹಿರಿಯರಿಗೆ ಕೋಕ್ ಕೊಡಿಸೋದು, ಹಿರಿಯರಿಗೆ ಮತ್ತೆ ಅವಕಾಶ ಸಿಗದೆ ಹೋದ್ರೆ ಆ ಅಸಮಾಧಾನಗಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಿಸುತ್ತೆ ಪಕ್ಷ ಅನ್ನೋದು ಪ್ರಶ್ನೆ ಆಗುತ್ತೆ. ಎಸ್ ಶ್ರುತಿ, ಖಂಡಿತ. ಯಾಕಂದರೆ ಸರ್ಕಾರಕ್ಕೆ 2.5 ವರ್ಷ ಆಗಿದೆ. ಜೊತೆಗೆ CM ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಈ ಒಂದು ಸರ್ಜರಿ ಮಾಡಲೇಬೇಕನ್ನುವಂಥ ಅನಿವಾರ್ಯತೆ CM ಸಿದ್ದರಾಮಯ್ಯ ಅವರಿಗೂ ಕೂಡ ಇರುವಂಥದ್ದು. ಹೀಗಾಗಿ ಡಿನ್ನರ್ ಮೀಟಿಂಗ್ ಬಳಿಕ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ, ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು. ಹೀಗಾಗಿ ಯಾವಾಗ ಬೇಕಾದರೂ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ CM ಸಿದ್ದರಾಮಯ್ಯ ಅವರ ಕಚೇರಿ ಒಂದಿಷ್ಟು ಗವರ್ನರ್ ಅವರ ಕಚೇರಿಯ ಕದ ತಟ್ಟಿದೆ. ಅದರಲ್ಲೂ ಕೂಡ ಒಂದಿಷ್ಟು ಕಾರ್ಯಕ್ರಮಗಳಂದರೆ ಸಚಿವರ ಪದಗ್ರಹಣ ಕಾರ್ಯಕ್ರಮಕ್ಕೆ ದಿನಾಂಕವನ್ನು ನಿಗದಿ ಮಾಡಿರುವಂಥ ಮಾಹಿತಿಗಳು ಸಿಗ್ತಿರುವಂಥದ್ದು. ನವೆಂಬರ್ 17, 18 ಮತ್ತು 21ರಂದು ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಕಾಲಾವಕಾಶವನ್ನು ಕೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದರೆ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಮೂಡ್ತಿರುವಂಥದ್ದು. ಪ್ರಮುಖವಾಗಿ ಯುವ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಜೊತೆಗೆ ಹಿರಿಯರಿಗೂ ಕೂಡ ಒಂದು ಅವಕಾಶವನ್ನು CM ಸಿದ್ದರಾಮಯ್ಯ ಕ್ಯಾಬಿನೆಟ್ಲಿ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಹಾಗಾದರೆ ಯಾರು ಇನ್ ಆಗ್ತಾರೆ ಅನ್ನುವಂಥದ್ದು ನೋಡೋದಾದ್ರೆ ಶ್ರುತಿ, ಶರತ್ ಬಚ್ಚೇಗೌಡರು ಹೊಸಕೋಟೆ ಶಾಸಕರಾಗಿರುವಂಥ ಶರತ್ ಬಚ್ಚೇಗೌಡರು ಒಂದು ಅವಕಾಶ ಸಿಗುವ ಸಾಧ್ಯತೆ ಇದೆ. ಪ್ರಿಯಾ ಕೃಷ್ಣ, ರೂಪಕಲಾ ಶಶಿಧರ್, ನರೇಂದ್ರ ಸ್ವಾಮಿ, ಅಜಯ್ ಧರಮ್ ಸಿಂಗ್, ನಾಗೇಂದ್ರ, ರಿಜ್ವಾನ್ ಅರ್ಷದ್, ಆರ್ವಿ ದೇಶಪಾಂಡೆ, ಪ್ರದೀಪ್ ಈಶ್ವರ್, ಶ್ರೀನಿವಾಸ್, ರಘುಮೂರ್ತಿ, ಬಾಲಕೃಷ್ಣ, ಗಣೇಶ್ ಹುಕ್ಕೇರಿ, ರಾಘವೇಂದ್ರ ಇಟ್ನಾಳ್, ಬಸವರಾಜ ರಾಯರೆಡ್ಡಿ, ಟಿ.ಬಿ. ಜಯಚಂದ್ರ ಹಾಗೂ ಶಿವಲಿಂಗೇಗೌಡ. ಇದರಲ್ಲಿ ಯುವ ಮುಖಗಳಿಗೆ ಕೂಡ ಅವಕಾಶವನ್ನು ಮಾಡಿಕೊಡೋದಕ್ಕೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡೋದನ್ನು ಕೇಳಿಬರ್ತದೆ. ಹಾಗಾಗಿ ಹೊಸ ಮುಖಗಳು ಒಂದು ಕಡೆ ಆದರೆ ಹಿರಿಯರು 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು ಸಚಿವ ಸ್ಥಾನದ ಜವಾಬ್ದಾರಿಯನ್ನು ಈ ಹಿಂದೆ ನಿರ್ವಹಿಸಿದಂಥವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಯಾರು ಔಟ್ ಆಗ್ತಾರೆ ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ದಿನೇಶ್ ಗುಂಡೂರಾವ್ ಆಗಿರ್ಬೋದು, KH ಮುನಿಯಪ್ಪ, ರಹೀಂ ಖಾನ್, ಮಧು ಬಂಗಾರಪ್ಪ ಮತ್ತು ದರ್ಶನಾಪುರ ಹಾಗೂ ಆರ್.ಬಿ. ತಿಮ್ಮಾಪುರ ಅವರ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದೆ. ಮೊನ್ನೆ ಅಷ್ಟೇ CM ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗನ್ನು ಮಾಡಿದ್ರು. ಆ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಈಗಾಗಲೇ ಸುಳಿವು ನೀಡಿರೋದ್ರಿಂದ ಮಾನಸಿಕವಾಗಿ ಸಚಿವರು ಕೂಡ ರೆಡಿ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.